ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅಣ್ಣ ಮುತ್ತಪ್ಪರ ಈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪ. ನಮಸ್ಕಾರ ಸ್ನೇಹಿತರೆ, ಇವತ್ತು ವಿಶೇಷವಾಗಿ ಇಲ್ಕಲ್ ನಗರದಲ್ಲಿ ಅಂದರೆ 3ನೇ ತಾರೀಕು ನಮ್ಮ ಒಂದು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡದ ಒಂದು ಕಾರ್ಯಕ್ರಮ ಸಂಜೆ ಒಂದು 7 ಗಂಟೆಗೆ ಪ್ರಾರಂಭ ಆಗುತ್ತೆ. ಅದ್ರ ಜೊತೆಗೆ ನಾವೇನು ಉದ್ಘಾಟನೆ ಮಾಡಿದ್ದೀವಿ 27ನೇ ತಾರೀಕು, ಅವತ್ತಿನ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಶ್ರೀ ಜನಪ್ರಿಯ ಶಾಸಕರು ವಿಜಯಾನಂದ ಕಾಶ್ಯಪ್ನವರು ಉದ್ಘಾಟನೆ ಮಾಡಿ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಆ ಚಾಲನೆಯ ದಿನ ನಮ್ಮ ಸಂಜು ಬಸಯ್ಯ ಮತ್ತು ಪಲ್ಲವಿ ಬಸಯ್ಯ ಅವರ ಈ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಜೊತೆಗೆ ಪ್ರಾರಂಭವಾಯಿತು. ಇವತ್ತು ಮತ್ತು ರಾತ್ರಿ ಕೂಡ ಒಂದು ಒಳ್ಳೆಯ ನಾಟಕ ಕೂಡ ಇದೆ. ಹಾಗಾಗಿ ಅವತ್ತಿನ ಒಂದು ಏನು ಓಪನಿಂಗ್ ಆಯಿತು ಆ ಕಾರ್ಯಕ್ರಮ ನೋಡಿಕೊಂಡು ಇವತ್ತು ನಮ್ಮ ಒಂದು ಕಾರ್ಯಕ್ರಮ ಏನು ಅಡ್ಡಪಲ್ಲಕ್ಕೆ ಉತ್ಸವ ಕಾರ್ಯಕ್ರಮಕ್ಕೆ ನಾವು ಬರ್ತಾ ಇದ್ವಿ. ಎಲ್ಲ ಭಕ್ತಾದಿಗಳು, ಎಲ್ಲ ನಮ್ಮ ಅಭಿಮಾನಿಗಳು ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಹೇಳುತ್ತಾ ನಿಮ್ಮೊಂದಿಗೆ ಈ ಕಾರ್ಯಕ್ರಮ ಸ್ವಲ್ಪ ನೋಡ್ಕೊಂಬರೋಣ. ನಮ್ಮ ವಿಜಯಾನಂದ ಕಾಶ್ಯಪ್ಪನವರು ಮತ್ತು ವಿಶ್ವನಾಥ್ ಪಾಟೀಲರ ಈ ಒಂದು ವಿಶೇಷ ಏನು ಮಾತಾಡಿದ್ದಾರೆ ಜಾತ್ರೆ ಬಗ್ಗೆ ನೋಡ್ಕೊಂಬರೋಣ. ಅದರ ಜೊತೆಗೆ ನಮ್ಮ ವಿಶೇಷವಾದಂಥ ಅಜ್ಜನವರು ಅಂದರೆ ಮಹಾಂತಜ್ಜನ ಈ ಒಂದು ವಿಶೇಷ ಸಂಸ್ಥೆ ನಡೆಸ್ಕೊಂಡು ಹೋಗುವಂಥ ಈ ಅಜ್ಜನವರ ನುಡಿಗಳನ್ನು ಕೂಡ ಕೇಳಿ ಈ ಒಂದು ಜೊತೆಗೆ ನಮ್ಮ ಸಂಜು ಬಸರ ಕಾಮಿಡಿ ಸ್ವಲ್ಪ ನೋಡಿ ಅದರೊಂದಿಗೆ ಇವತ್ತು ಸಂಜೆ ತಾವೆಲ್ಲ ಬಂದ್ಬಿಡಿ. 3ನೇ ತಾರೀಕು ಅಂದರೆ ಇವತ್ತೇ ನಾನು ಬರ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮ ನೋಡಿ ಆನಂದಿಸಿ ಅಂತ ಹೇಳ್ತಾ ಜೈ ಜಯ ಕರ್ನಾಟಕ. ವಿಜಯಮಾಂತೇಶ್ವರ ತರುಣ ಸಂಘದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಗೌರವಾಧ್ಯಕ್ಷರಾಗಿರುವಂತಹ ಜೊತೆಗೆ ಲಿಂಗವಂತ ಕಾಯಕ ಸಂಜೀವಿನಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾಗಿರುವಂತಹ ವಿಶ್ವನಾಥ್ ಪಾಟೀಲ್ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ. ನೀವು ಈ ವರ್ಷ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಡ್ರಿ ಅಂತ ನಮ್ಗೆ ಸುಮಾರು 2 ವರ್ಷಗಳಿಂದ ನಮ್ಮ ಇಲಕಲ್ಲಿನ ಯುವ ಮಿತ್ರರು ಹಾಗೂ ಸುತ್ತಮುತ್ತಲಿನ ಗ್ರಾಮೀಣ ಎಲ್ಲ ಶ್ರೀಮಠದ ಭಕ್ತಾದಿಗಳು ಹಾಗೂ ಎಲ್ಲ ಕಲಾಭಿಮಾನಿಗಳು ನಮ್ಮನ್ನ ಬಹಳ ಒತ್ತಾಯಪೂರ್ವಕ ಮಾಡ್ತಾ ಇದ್ರು. ಆ ದಶೆಯಿಂದ ನಾವು ಈ ವರ್ಷ ಯಾಕಂದ್ರೆ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಆಗಿರುವಂತ ಕಾರ್ಯಕ್ರಮಗಳು ಮತ್ತೆ ಈ ವೇದಿಕೆ ಮೇಲೆ ಮಹಾಂತ ವೇದಿಕೆ ಮೇಲೆ ಆಗಿರಲಿಲ್ಲ. ಅವಾಗ ಶತಮಾನೋತ್ಸವ ಶ್ರೀ ವಿಜಯಮಾಂತ ಶಿವಗಳ ಲಿಂಗಾಯತ ಶತಮಾನೋತ್ಸವದ ಅಧ್ಯಕ್ಷನು ಕೂಡ ನಾನಾಗಿದ್ದೆ. ಅದರ ಒಂದು ಅತ್ಯುತ್ತಮ ಕಾರ್ಯಕ್ರಮಗಳನ್ನು ನೀಡಲು ತಾವೆಲ್ಲ ಬಹಳ ಸಹಾಯ ಸಹಕಾರವನ್ನು ನೀಡಿದ್ರಿ. ಈ ವರ್ಷ ಯಾಕೆ ಇಷ್ಟು ವಿಜೃಂಭಣೆಯಿಂದ ನಾವು ಈ ಕಾರ್ಯಕ್ರಮವನ್ನು ಆಚರಿಸ್ತಿದ್ದೀವಿ ಅಂತಂದ್ರೆ ಶ್ರೀ ವಿಜಯ ಮಹಾಂತ ಶಿವಗಳ 111ನೇ ಲಿಂಗೈಕ್ಯ ಉತ್ಸವ ಇರೋದ್ರಿಂದ ನಾವು ಈ ವರ್ಷ ಇಷ್ಟು ಅದ್ದೂರಿಯಾಗಿ ಸುಮಾರು 16 ಕಾರ್ಯಕ್ರಮಗಳನ್ನು ನಿಮಗಾಗಿ ನೀಡ್ತಾ ಇದ್ದೇವೆ. ಇದಕ್ಕೆಲ್ಲ ಕಾರಣೀಭೂತರು ಯಾರಂದ್ರೆ ನಮ್ಮೆಲ್ಲರ ಹಿಂದೆ ತರುಣ ಸಂಘದ ಹಿಂದೆ ಬೆನ್ನೆಲುಬಾಗಿ ನಿಂತಿರುವ
ನಮ್ಮ ಸಹೋದರ ಸಮಾನರಾದ ಈ ಹುನಗುಂದ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರು, ಅವರಿಗೆ ನಾನು ಎಷ್ಟು ನಮ್ಮ ತರುಣ ಸಂಘದಿಂದ ಅಭಿನಂದನೆಯನ್ನು ಹೇಳಿದ್ರು ಕಡಿಮೆನೆ. ಅವರು ನಾವು ಕಾರ್ಯಕ್ರಮ ಮಾಡ್ತೀವಿ ಅಂತ ನಾವು ಎಲ್ಲ ತರುಣ ಸಂಘದವರು ಹೋಗಿ ಕೇಳಿದಾಗ, ನೀವು ಎಷ್ಟು ಕಾರ್ಯಕ್ರಮ ಮಾಡ್ತೀರಿ ಮಾಡ್ರಿ, ಬಟ್ ಯುವಕರಿಗೆ ಕಾರ್ಯಕ್ರಮಗಳೇ ಬೇಕು. ಯಾಕಂದ್ರೆ ಈಗ ಏನಾಗಿದೆ ಅಂತಂದ್ರೆ ನಮ್ಮ ಮಕ್ಕಳು ಬರೇ ಟಿವಿ ಮುಂದೆನೆ ಅವ್ರು ಕುಳಿತುಕೊಂಡು ಹೊರಗೆ ಪಬ್ಲಿಕ್ ಕಾರ್ಯಕ್ರಮಗಳು ಹೆಂಗಿರ್ತಾವ ಅಂತ ನೋಡಕ್ ಆಗ್ತಾ ಇಲ್ಲ. ಯಾಕಂದ್ರೆ ನೀವು ಕಾಮಿಡಿ ಕಿಲಾಡಿಗಳು ನೋಡಿ, ಚಿಲಿಪಿಲಿ ನೋಡ್ರಿ, ಇನ್ನೊಂದು ನೋಡ್ರಿ, ಬಿಗ್ ಬಾಸ್ ನೋಡ್ರಿ, ಎಲ್ಲರೂ ಮನೆಯಲ್ಲೇ ಕುಳಿತು ಕಾರ್ಯಕ್ರಮಗಳನ್ನು ನೋಡೋದೊಂದು ಪರಿಪಾಠವಾಗಿದೆ. ಆದ್ರಿಂದ ನಾನೇನು ಈ ವರ್ಷ ವಿಚಾರ ಮಾಡಿದ್ನಿ ಅಂದ್ರೆ, ಶಾವಿ ಅವರು ಬೆಳಿಗ್ಗೆ ಬಂದು ನನಗೆ ಕೇಳಿದ್ರು, ವಿಕ್ರಾಂತ್ ಡಿಶ್ ಮಾಲಕರು ಲೈವ್ ಕೊಡ್ತೀವಿ ಅಂದ್ರೆ ಕೊಡಬೇಡ್ರಿ ಅಂತಂದೆ. ನಾವು ಒಂದೆರಡು ದಿನ ನೋಡೋಣ, ಜನರು ಹೊರಗೆ ಬರ್ತಾರೋ ಇಲ್ಲ, ಕಾರ್ಯಕ್ರಮ ವೀಕ್ಷಣೆ ಮಾಡ್ತಾರೋ ಇಲ್ಲ ನೋಡೋಣ ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮದ 2 ದಿನದ ಕಾರ್ಯಕ್ರಮಗಳನ್ನು ನಾವು ಲೈವ್ ಆಗಿ ನೀಡ್ತಾ ಇಲ್ಲ. ಯಾಕಂದ್ರೆ ಜನರು ವೇದಿಕೆಯ ಮೇಲೆ ಮುಂದೆ ಇಂಥ ಕಲಾವಿದರ ಕಲಾ ಪ್ರದರ್ಶನವನ್ನು ನೋಡಬೇಕು. ಯಾಕಂದ್ರೆ ಟಿವಿ ಮಾಧ್ಯಮದಲ್ಲಿ ಶೂಟಿಂಗ್ ಮಾಡೋ ಮುಂದೆ ಅರ್ಧ ತಾಸಿನಾಗ ಒಮ್ಮೆ ಅವರು ಡೈರೆಕ್ಟರ್ ಕಟ್ ಅಂತಿರ್ತಾರೆ. ಅವಾಗ ಮಾಡೋದು ದೊಡ್ಡದಲ್ಲ. ಯಾವಾಗಲೂ ಈ ಪ್ರತ್ಯಕ್ಷವಾಗಿ ಇಂಥ ವೇದಿಕೆ ಮೇಲೆ ಮಾಡೋದು ಬಹಳ ಕಷ್ಟ ಇದೆ. ಅದಕ್ಕೆ ದಯವಿಟ್ಟು ನಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸುಮಾರು 16 ಕಾರ್ಯಕ್ರಮಗಳನ್ನು ನಾವು ಇದೇ ವೇದಿಕೆ ಮೇಲೆ ಹಮ್ಮಿಕೊಂಡಿದ್ದೇವೆ. ಸುಮಾರು 2 ನಾಟಕಗಳನ್ನು, ರಂಗಾಯಣ ನಾಟಕವನ್ನು ನಮ್ಮ ಬಸವಂತರ ಗುಡಿ ಬಸವ ವೇದಿಕೆ ಮೇಲೆ, ಒಂದು ಪೌರಾಣಿಕ ನಾಟಕಗಳು, ಒಂದು ರಕ್ತರಾತ್ರಿ ಹಾಗೂ ಇನ್ನೊಂದು ವೀರ ಸಿಂಧೂರ ಲಕ್ಷ್ಮಣ, ಈ 2 ನಾಟಕಗಳನ್ನು ನಾವು ಎಲ್ಲಿ ಹಮ್ಮಿಕೊಂಡಿವೆ ಅಂದರೆ ಬಸವಂತರ ಗುಡಿಯಲ್ಲಿ ಸೋಮವಾರ ಮಂಗಳವಾರ ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ವಚನ ಒಂದು ಸಭೆಯ ಸಂಗೀತವನ್ನು ನಾವು ಶ್ರೀ ವಿಜಯಮಾಂತೇಶ್ವರ ರಥೋತ್ಸವದ ಸಮಯದಲ್ಲಿ ಗದ್ದಿಗೆಯಲ್ಲಿ ಹಮ್ಮಿಕೊಂಡಿದ್ದೇವೆ. 2 ಕಾರ್ಯಕ್ರಮಗಳನ್ನು ನಮ್ಮ ಶ್ರೀ SR ಕಂಠಿ ಸರ್ಕಲ್ಲಿನ SR ಕಂಠಿ ವೇದಿಕೆ ಮೇಲೆ ನಾವು ರಾತ್ರಿ 12 ಗಂಟೆಗೆ ಹಾಗೂ 3 ಗಂಟೆಗೆ 2 ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ಬುಧವಾರ, ಯಾಕಂದ್ರೆ ಪ್ರತಿ ವರ್ಷವೂ ಕೂಡ ಪಲ್ಲಕ್ಕಿ ಮಠಕ್ಕೆ ಬರುವುದು ಸುಮಾರು 1 ರಿಂದ 2 ತಾಸುಗಳು ಲೇಟ್ ಆಗ್ತದೆ. ಹೋದ ಸಲ 12 ಗಂಟೆಗೆ ಬಂದಿದೆ ಬುಧವಾರ ರಾತ್ರಿ. ಅದರ ನಿಮಿತ್ತವಾಗಿ ನಾವು ಬಸವಂತರ ಗುಡಿ ಮುಂದೆ 9 ಗಂಟೆಗೆ ಜಾನಪದ ಒಂದು ವೈವಿಧ್ಯ ಕಾರ್ಯಕ್ರಮವನ್ನು ಕೂಡ ಮುಂಜಾನೆ ಬೆಳಗ್ಗೆ 9 ಗಂಟೆಗೆ ನಾವು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ಈ ವೇದಿಕೆ ಮೇಲೆ, ಮಹಂತ ವೇದಿಕೆ ಮೇಲೆ ಬುಧವಾರ ಬೆಳಗ್ಗೆ ಅದು ಮುಗಿದ ತಕ್ಷಣ ಕರ್ನಾಟಕದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅಡಿಯಲ್ಲಿ ಬಂದಿರುವಂಥ ಕರ್ನಾಟಕದ ಎಲ್ಲ ವಿವಿಧ ತಂಡಗಳ ಪ್ರದರ್ಶನವೂ ಕೂಡ ಇದೇ ವೇದಿಕೆ ಮೇಲೆ ಜರುಗಲಿದೆ. ಆದರೆ ದಯವಿಟ್ಟು ತಮ್ಮ ಸಹಕಾರ, ನಾವೇನು ನಿಮ್ಮ ದುಡ್ಡು ಕೇಳಲ್ಲ, ಏನಿಲ್ಲ. ದಯವಿಟ್ಟು ನನ್ನ ಯುವಕ ಮಿತ್ರರಲ್ಲಿ ನನ್ನ ವಿನಂತಿ ಏನಂತಂದರೆ, ನಿಮ್ಮ ಸಹಕಾರ ಭಾಳ ಬೇಕು. ಯಾಕಂದರೆ ಇವತ್ತು ಪಬ್ಲಿಕ್ ಕಾರ್ಯಕ್ರಮ ಮಾಡೋದು ಅಷ್ಟು ಸರಿಯಲ್ಲ. ಅದು ರಾತ್ರಿ ವೇಳೆಯಲ್ಲಿ ಮಾಡೋದರಿಂದ ತಾವುಗಳು ಮದ್ಯ ವ್ಯಸನಿಗಳಾಗಿ ಬಂದು ಜಗಳಾಡೋದು, ಯಾವುದೇ ಬೇರೆ ತಿಥಿಗಳನ್ನು ತಗೊಂಡು ಈ ಕಾರ್ಯಕ್ರಮದಲ್ಲಿ ತಾವು ಜಗಳಾಡೋದು, ಇದರಿಂದ ನಮ್ಮ ಶ್ರೀಮಠಕ್ಕೆ ಕೆಟ್ಟ ಹೆಸರು ಬರುತ್ತೆ. ನಾವು ಮಾಡಿದ್ರು ಈಗ ಒಬ್ಬ ಕಲಾವಿದರಿಗೆ 50-60 ಸಾವಿರ ರೂಪಾಯಿಗಳನ್ನು ನೀಡಿ ನಾವು ಈ ಕಾರ್ಯಕ್ರಮವನ್ನು ಪ್ರಾಯೋಜಕರನ್ನು ಹುಡುಕಿ ಮಾಡ್ತಾ ಇದ್ದೇವೆ. ಅದಕ್ಕೆ ದಯವಿಟ್ಟು ತಮ್ಮ ಸಹಾಯ ಸಹಕಾರ ಬಹಳ ಅವಶ್ಯ ನಮಗೆ. ಅದಕ್ಕೆ ದಯವಿಟ್ಟು ತಾವುಗಳು ಬಹಳ ಶಾಂತಿ ಶಿಸ್ತುಬದ್ಧವಾಗಿ ದಿನ 10 ಕಾರ್ಯಕ್ರಮ ಕೊಡ್ತೀನಿ ನಾನು. ಈ ವರ್ಷ 16 ಕೊಟ್ಟರೆ 300 ಪೂರಾ ತಿಂಗಳ ಮಾಡೋಣ. ಅದಕ್ಕೆ ಈ ವರ್ಷ ನೋಡೋಣ ನೀವು ಎಷ್ಟು ಮಟ್ಟಿಗೆ ನೀವು ನಮಗೆ ಸಪೋರ್ಟ್ ಮಾಡ್ತೀರಿ ಅಂತಂದ್ರೆ. ಅದೇ ರೀತಿ ನಮ್ಮ ಶ್ರೀಮಠದ ಗುರುಮಾತ ಸ್ವಾಮಿಗಳಲ್ಲಿ ಒಂದು ದುಗುಡತೆ ಐತೆ. ಯಾಕಂದ್ರೆ ನಾ ಈ ವೇದಿಕೆ ಮೇಲೆ ಹೇಳಲೇಬೇಕು, ಕಾರ್ಯಕ್ರಮ ಏನಾಗುತ್ತೋ ಇವ್ರು ಏನ್ ಮಾಡ್ತಾರೋ ಏನಿಲ್ಲ ಅಂತ ಅವ್ರಿಗೆ ಒಂದು ದುಗುಡತೆ ಐತೆ. ಬಹಳ 15-20 ದಿನಗಳಿಂದ ವಿಶ್ವನಾಥ ಬಾಯಿಲೆ ಹಿಂಗೆ ಮಾಡ್ರು. ಅದಕ್ಕೆ ನಾ ಈ ವೇದಿಕೆಯ ಮುಖಾಂತರ ಶ್ರೀ ಗುರುಮಾಂತ ಸ್ವಾಮಿಗಳ ಪಾದ ಆಣೆ ಮಾಡಿ ಹೇಳ್ತೀನಿ, ಈ ಮಠಕ್ಕೆ ಕಳಂಕ ತರುವಂತ ಯಾವುದೇ ಕಾರ್ಯಕ್ರಮಗಳನ್ನ ನಾನು ಮಾಡೋದಿಲ್ಲ.
ಈ ಮಠದ ಒಬ್ಬ ಶಿಸ್ತಿನ ಭಕ್ತ ನಾನು. ಈ ಮಠಕ್ಕೆ ಕಳಂಕ ತರುವಂತ ಯಾವುದೇ ಕಾರ್ಯಕ್ರಮಗಳನ್ನು ನಾ ಮಾಡಾಗಿಲ್ಲ ಅಂತ ಅವ್ರ ಪಾದ ಮುಟ್ಟಿ ಆಣಿ ಮಾಡ್ತೀನಿ. ಅದಕ್ಕೆ ನನ್ನ ಮೇಲೆ ಭಾಳ ಮಂದಿ ಹೋಗಿ ಹೇಳಿರ್ಬೋದು ಹಂಗೆ ಮಾಡ್ತಾರೆ. ಅದಕ್ಕೆ ಯಾವುದೋ ಗುರುಮಾನ್ ಸ್ವಾಮಿಗಳ ದಯವಿಟ್ಟು ಕಿವಿಯನ್ನು ಕೊಡದೆ ಈ ಕಾರ್ಯಕ್ರಮವನ್ನು ಮಠದ ಒಂದು ಘನತೆ ಗೌರವಕ್ಕೆ ಯಾವುದೇ ಧಕ್ಕೆ ತರದಂತ ನಾನು ಒಂದು ಕೆಲಸವನ್ನು ಮಾಡಿ ತಮಗೆ ತೋರಿಸ್ತೀನಿ ಅಂತಂದು ನಾನು ಈ ವೇದಿಕೆ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಆದರೆ ಇದೆಲ್ಲ ಕಾರ್ಯಕ್ರಮಗಳ ನಾನು ಆಣೆ ಮಾಡಿದ್ದಕ್ಕೆ ನಿಮ್ಮದೆಲ್ಲ ಸಪೋರ್ಟ್ ಬೇಕು ನನಗೆ. ಅದಕ್ಕೆ ದಯವಿಟ್ಟು ನಾನು ಒಬ್ಬ ಅಧ್ಯಕ್ಷ, ನಮ್ಮ ಶರಣಗೌಡರು ಒಬ್ಬರೇ ಅಧ್ಯಕ್ಷರಲ್ಲ. ನೀವು ಯಾರ ಗಲಾಟೆ ಮಾಡಿದ್ರೆ ಹೇಳ್ಬೇಕು ಅವರು ಇಷ್ಟೆಲ್ಲ ಮಾಡಾಕತ್ತಾರಪ್ಪ, ನೀವು ಸುಮ್ಮನೆ ಕುಂದ್ರಂತ ನೀವು ಮೊದಲಿದ್ದವ್ರಿಗೆ ಹೇಳಬೇಕು. ಆ ಕೆಲಸನ ನೀವು ಮಾಡಿದ್ರೆ 16 ಕಾರ್ಯಕ್ರಮಗಳ ಯಶಸ್ವಿ ಆಗ್ತವೆ. ಇದರ ಮೆರಗು, ಇದರ ಕೀರ್ತಿ ಎಲ್ಲ ಶ್ರೀಮಠಕ್ಕಲ್ಲದೆ ಇಲಕಲ್ಲ ಜನತೆಗೆ ಬರುತ್ತೆ. ಯಾಕಂದ್ರೆ ಕಲಾವಿದರು ಹೋಗಿ ಹೇಳ್ತಾರಲ್ಲೇ ಎಷ್ಟು ಶಿಸ್ತುಬದ್ಧವಾಗಿ ಕಾರ್ಯಕ್ರಮ ಮಾಡಿದ್ರಿ ಇಲ್ಕಲ್ಲವರು ಹಂಗತೆ ಮಾಡ್ಬೇಕ್ರಿ ಅಂತಂದು. ಅದಕ್ಕೆ ನಾವು ನಿಮ್ಗೆ ರೂಪಾಯಿ ಏನು ಕೇಳಲ್ಲ. ದಯವಿಟ್ಟು ಶಾಂತತೆಯನ್ನು ಕಾರ್ಯಕ್ರಮನ ವೀಕ್ಷಿಸಿ ನೋಡಿ ಏನು ನಿಮ್ಗೆ ಅದಕ್ಕೆ ದಯವಿಟ್ಟು ನಮ್ಗೆ ಬೆನ್ನೆಲುಬಾಗಿ ನಿಂತು ಕಾರ್ಯಕ್ರಮವನ್ನು ನೀವು ನೀಡಬೇಕು, ನೀವು ಸಹಕಾರ ಸಹಾಯವನ್ನು ನೀಡಬೇಕು ಅಂತ ನಾನು ವಿನಂತಿ ಮಾಡ್ಕೊತೀನಿ. ಅದೇ ರೀತಿ ನಮ್ಮ ಇಲಕಲ್ಲಿನ ಕೆಲವು ಗಣ್ಯಾತಿ ವ್ಯಕ್ತಿಗಳಿಂದ ನಾವು ದೇಣಿಗೆಯನ್ನು ಸ್ವೀಕರಿಸಿ ಈ ವರ್ಷ ನಾವು ಸೋಮವಾರ ಶ್ರೀ ವಿಜಯ ಮಹಾಂತೇಶ್ವರ ಗದ್ದಿಗೆಯಲ್ಲಿ ಸಾಮೂಹಿಕ ವಿವಾಹವನ್ನು ಮಾಡ್ತಾ ಇದ್ದೇವೆ ದಲಾಲಿ APMC ದಲಾಲಿ ವರ್ತಕರಿಂದ. ಅದೇ ರೀತಿ 3 ದಿನಗಳವರೆಗೆ, ಒಂದು ದಿನ ಬೂಂದೆ ಅನ್ನ ಸಾರು, 2ನೇ ದಿನ ಮಂಗಳವಾರ ಗೋಧಿ ಹುಗ್ಗಿ ಅನ್ನ ಸಾರು, ಹಾಗೂ 3ನೇ ದಿನ ಉದುರು ಚಂದ್ರಕ್ಕೆ ಅನ್ನ ಸಾರು, ರೊಟ್ಟಿ, ಪಲ್ಯ ಎಲ್ಲವನ್ನ ನಾವು ದಾಸೋಹಕ್ಕಾಗಿ ಸಿದ್ಧಗೊಳಿಸ್ತಾ ಇದ್ದೇವೆ. ದಯವಿಟ್ಟು ಆ ದಾಸೋಹ ಕಾರ್ಯಕ್ರಮದಲ್ಲಿ ಸೇವೆಯನ್ನು ಮಾಡಿ ತಾವುಗಳ ಪ್ರಸಾದವನ್ನು ಸ್ವೀಕರಿಸಿ. ನೀವಲ್ಲದೆ ನಿಮ್ಮ ಮನೆಗೆ ಬಂದಂಥ ಬೀಗರು ಬಿದ್ದರೂ ಕೂಡ ಕರ್ಕೊಂಬನ್ನಿ, ಏನು ತೊಂದರೆ ಇಲ್ಲ. ಅದಕ್ಕೆ 3 ದಿನ ನಮ್ಮ ಅಜ್ಜರು ಹೇಳ್ಯಾರ, ಇದು ಒಂದು ದೊಡ್ಡ ಜಾತ್ರೆ ಆಗಬೇಕು. 3 ದಿನ ಇಲಕಲ್ ಒಳಗೆ ಯಾರೂ ಒಲಿ ಹಚ್ಚಬಾರ್ದು ಅಂತ ಹೇಳ್ತಾರೆ ನಾವು ಮಠಕ್ಕೆ ಹೋದಾಗ. ಅದಕ್ಕೆ ದಯವಿಟ್ಟು ನಾವೆಲ್ಲರೂ ಬಂದು ಪ್ರಸಾದವನ್ನು ಸ್ವೀಕರಿಸಿ ಸೇವೆಯನ್ನು ಮಾಡಿ ತಾವೆಲ್ಲರೂ ಶ್ರೀ ವಿಜಯ ಮಹಂತ ಶಿವಗಳ ಕೃಪೆಗೆ ಪಾತ್ರ ಆಗಬೇಕಂತ ನಾನು ವಿನಂತಿ ಮಾಡ್ಕೊತೀನಿ. ಮತ್ತೊಮ್ಮೆ ಇಂಥ ಕಾರ್ಯಕ್ರಮಗಳನ್ನು ನಡೆಯಲು ನಮ್ಮ ಹಿಂದೆ ಸತತವಾಗಿ ಬೆನ್ನೆಲುಬಾಗಿ ನಿಂತಿರೋರು ನಮ್ಮ ಸನ್ಮಾನ್ಯ ಶ್ರೀ ವಿಜಯಾನಂದ ಕಾಶ್ಯಪ್ನವ್ರು ಸಾಹೇಬರು. ಅವ್ರಿಗೆ ನಾನು ಎಷ್ಟು ಅಭಿನಂದನೆ ಕೃತಜ್ಞತೆ ಹೇಳಿದ್ರು ಅದು ಏನು ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂದರೆ ಅವ್ರು ನಾನು ಮೊನ್ನೆ ಹೇಳಿದ್ರು, ಅವರು ನಾನು ಊರಾಗ ಯಾವಾಗ ಇರ್ತವೆ ಗೊತ್ತಿಲ್ಲ ನೋಡ್ರಿ ಅಂತಂದ್ರೆ, ನಾನು ಹೇಳಿದೆ ಅವ್ರಿಗೆ ನಮಗೇನು ರಾಮ್ ಬೇಕಾಗಿಲ್ಲ ರೀ, ರಾಮ್ ಅಂದ್ರೆ ನಾನು ಬಲವಂತಿದ್ದರೆ ಸಾಕು, ನಾನು ಹೆಂಗಿದ್ರು ಕಾರ್ಯಕ್ರಮ ಯಶಸ್ವಿಗೊಳಿಸ್ತೀನಿ ಅಂತ ಹೇಳಿದೆ. ಅದಕ್ಕೆ ನಿಮ್ಮೆಲ್ಲರ ಒಂದು ಭರವಸೆಯಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತೀನಂತ ಸನ್ಮಾನ್ಯ ಶ್ರೀ ವಿಜಯಾನಂದ ಕಾಶ್ಯಪ್ನವರಿಗೆ ಹಾಗೂ ನಮ್ಮ ಪೂಜ್ಯ ಗುರುಮಾತ್ ಸ್ವಾಮಿಗಳಿಗೂ ಕೂಡ ನಾನು ಭರವಸೆಯನ್ನು ನೀಡಿ, ನಿಮ್ಮೆಲ್ಲರ ಒಪ್ಪಿಗೆಯನ್ನು ಪಡೆದು ಭರವಸೆಯನ್ನು ನೀಡಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ಪರಮ ಪೂಜ್ಯ ಗುರುಮಾಂತ ಮಹಾಸ್ವಾಮಿಗಳವರ ಮಹಾಸನ್ನಿಧಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಗೌರವಾಧ್ಯಕ್ಷರಾಗಿರುವಂತಹ ವಿಶ್ವನಾಥ್ ಪಾಟೀಲ್ ಇವರು ಗೌರವವನ್ನು ಸಮರ್ಪಿಸಬೇಕು ಅಂತ ಹೇಳಿ ನಾನು ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ.
ಮಾನ್ಯ ಶಾಸಕರು ಸಮಾರಂಭದ ಕುರಿತಾಗಿ ಒಂದೆರಡು ಮಾತುಗಳನ್ನು ಆಡಬೇಕು ಅಂತೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ತಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಚಿತ್ತರಿಗೆಯ ಚಿಜ್ಯೋತಿ ಪರಮ ಪೂಜ್ಯ ಲಿಂಗೈಕ್ಯ ವಿಜಯ ಮಾಂತಪ್ಪಗಳನ್ನು, ಅದೇ ರೀತಿ ಲಿಂಗೈಕ್ಯ ಡಾಕ್ಟರ್ ಮಾಂತಸ್ ವಿಯೋಗಿಗಳನ್ನು, ಅದೇ ರೀತಿ ಹಜರತ್ ಸೈಯದ್ ಶಾ ಮುರ್ತುಜಾ ಖಾದ್ರಿ ಪೂಜ್ಯರನ್ನ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ತಾ, ಪರಮ ಪೂಜ್ಯ ಮಹಾತಪಸ್ವಿ ಪರಮದಾಸೋಹಿ ಲಿಂಗೈಕ್ಯ ಶ್ರೀ ವಿಜಯ ಮಾಂತೇಶ್ವರ ಶರಣ ಸಾಂಸ್ಕೃತಿಕ ಮಹೋತ್ಸವ 2024ರ ಶ್ರೀ ವಿಜಯ ಮಾಂತೇಶ್ ತರುಣ ಸಂಘ ಇಲ್ಕಲ್ ಇವರ ಅಡಿಯಲ್ಲಿ ನಡೆಯುವ ಸಾಂಸ್ಕೃತಿಕ ಸಪ್ತಾಹ ಕಾರ್ಯಕ್ರಮದ ಇಂದಿನ ಈ ಒಂದು ಉದ್ಘಾಟನೆ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ನಿಮ್ಮೆಲ್ಲರ ನೆಚ್ಚಿನ ಪೂಜ್ಯರು, ಮಾರ್ಗದರ್ಶಕರು ಆದಂಥ ಶ್ರೀಮನ್ನಿರಂಜನ ಪರಮಸ್ವರೂಪಿ ಗುರುಮಾಂತ ಸ್ವಾಮಿಗಳ ದಿವ್ಯ ಪಾದಪದ್ಮಗಳಲ್ಲಿ ನನ್ನ ಭಕ್ತಿಪೂರ್ವಕವಾದ ನಮನಗಳನ್ನು ಸಮರ್ಪಿಸಿ, ಅದೇ ಕಾರಣವಾಗಿ ವೇದಿಕೆ ಮೇಲೆ ಉಪಸ್ಥಿರುವಂಥ ಬಸವಪ್ರಭು ದೇವರನ್ನು, ನಮ್ಮ ಇನ್ನೋರ್ವ ಬಸವರಾಜ ದೇವರನ್ನು ಕೂಡ ನನ್ನ ಭಕ್ತಿಪೂರ್ವಕವಾದ ನಮನಗಳನ್ನು ಸಮರ್ಪಿಸಿ, ಈ ಸಮಾರಂಭದ ಅತಿಥಿಗಳಾಗಿ ಗೌರವ ಅಧ್ಯಕ್ಷರಾಗಿ ಇದಕ್ಕೆ ತಾನೇ ತಮ್ಮನ್ನು ಉದ್ದೇಶಿಸಿ ಪ್ರಾಸ್ತಾವಿಕವಾಗಿ ಮಾತನಾಡುವಂಥ ಆತ್ಮೀಯ ಸೋದರರು, ಲಿಂಗವತ್ತ ಕಾಯಕ ಸಂಜೀವಿನಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು ಆದಂಥ ಆತ್ಮೀಯರಾದಂಥ ವಿಶ್ವನಾಥ್ ಪಾಟೀಲ್ ಅವರೇ, ಹಾಗೂ ವೇದಿಕೆ ಮೇಲೆ ಅತಿಥಿಗಳಾಗಿ ಉಪಸ್ಥಿತಿರುವಂಥ ಮಾಂತೇಶ್ ಗುರುಮಾಂತ ಬ್ಯಾಂಕಿನ ಅಧ್ಯಕ್ಷರಾದಂಥ ಮಾಂತೇಶ್ ಚಟ್ರ್ ಅವರೇ, ನಮ್ಮ ಕನ್ನಡ ಸಂಘದ ಅಧ್ಯಕ್ಷರಾದಂಥ ಶರಣಗೌಡ ಪಾಟೀಲ್ ಅವರೇ, ಹಾಗೂ ಗೌರವ ಅಧ್ಯಕ್ಷರಾದಂಥ ಮಂಜುನಾಥ್ ಬೆಳವಣಿಗೆ ಅವರೇ, ಗೌರವ ಅಧ್ಯಕ್ಷರಾದಂಥ ಮಾಂತೇಶ್ ಹೊಳಿಗೆ ಅವರೇ, ಉಪಾಧ್ಯಕ್ಷರಾದಂಥ ಬಸವನಗೌಡ ಪಾಟೀಲ್ ಅವರೇ, ಹಾಗೂ ಕಾರ್ಯದರ್ಶಿಗಳಾದಂಥ ಪರಶುರಾಮ್ ಬೇಲಿಮನಿ ಅವರೇ, ನಾಗರಾಜ್ ಕೋರಣ್ಣವರೇ, ಮಾಂತೇಶ್ ಮಾಗಿ ಅವರೇ, ಹಾಗೂ ರಾಜೋಳಿ ಅವರೇ, ಹಾಗೂ ವಿಶೇಷ ಈ ಒಂದು ಸಾಂಸ್ಕೃತಿಕ ಮಹೋತ್ಸವವನ್ನು ನಡೆಸಿಕೊಂಡು ಆಗಮಿಸಿರುವಂಥ ನಮ್ಮ ಕರ್ನಾಟಕ ನಾಡಿನ ಹೆಮ್ಮೆಯ ಕಲಾವಿದರು, ಹಾಸ್ಯ ಕಲಾವಿದರು, ಖ್ಯಾತ, ನಾನು ಆ ಶಬ್ದ ಅನ್ನೋದಿಲ್ಲ ಅವರಿಗೆ, ಖ್ಯಾತ ಹಾಸ್ಯ ಕಲಾವಿದರಾದಂಥ ಸಂಜೀವ್ ಬಸಯ್ಯ ಅವರೇ, ಅವರು ಶ್ರೀಮತಿಯಾದಂಥ ಪಲ್ಲವಿ ಅವರೇ, ಹಾಗೂ ಆರ್ ಡಿ ಬಾಬು ಅವರೇ, ಹಾಗೂ ಇನ್ನಿತರ ಆಗಮಿಸಿರುತ್ತ ಎಲ್ಲ ಕಲಾವಿದರೇ, ನಮ್ಮ ನಗರಸಭೆಯ ಅಧ್ಯಕ್ಷರಾದಂಥ ಶ್ರೀಮತಿ ಸುಧಾರಾಣಿ ಸಂಗಮ್ ಅವರೇ, ಹಾಗೂ ಉಪಸ್ಥಿತಿರುವಂಥ ಎಲ್ಲ ಅವರಿವರೇನಿದೆ ಎಲ್ಲ ಅತಿಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಳ ಉತ್ಸಾಹದಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ಕಾತುರರಾಗಿ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಬೇಕು, ಈ ಶರಣ ಸಂಸ್ಕೃತಿ ಮಹೋತ್ಸವವನ್ನು ಯಶಸ್ವಿ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಕೂತಿರುವಂಥ ಎಲ್ಲ ಶ್ರೀಮಠದ ಭಕ್ತಾದಿಗಳೇ, ಗುರು ಹಿರಿಯರೇ, ತಾಯಿಗಳೇ, ಯುವ ಮಿತ್ರರೇ, ಮಾಧ್ಯಮದ ಸ್ನೇಹಿತರೆ, ಎಲ್ಲರಿಗೂ ನನ್ನ ಶರಣಾರ್ಥಿಗಳು. ಸಮಯ ಭಾಳ ಆಗಿದೆ. ಇದು ಮಾತಾಡುವಂಥ ವೇದಿಕೆ ಅಲ್ಲ, ಇದು ನೋಡುವಂಥ ವೇದಿಕೆ, ಆಲಿಸುವಂಥ ವೇದಿಕೆ. ಯಾಕಂದರೆ ಕಲಾವಿದರು ನಮ್ಮ ಮುಂದೆ ಇದ್ದಾರೆ, ಅವರ ಕಲಾ ಪ್ರದರ್ಶನವನ್ನು ನಾವು ನೋಡಬೇಕಾಗಿದೆ. ಅದಕ್ಕೆ ವಿಶೇಷವಾಗಿ
ನಮ್ಮ ವಿಶ್ವನಾಥ್ ಪಾಟೀಲ್ ಮತ್ತು ಶರಣಗೌಡ ಪಾಟೀಲ್ ಅವರ ತಂಡ ಈ ಬಾರಿ ಬಹಳ ವಿಶೇಷವಾದ ಒಂದು 16 ಕಾರ್ಯಕ್ರಮಗಳನ್ನು ಏನು ವಿಶೇಷವಾದ ಬಹಳ ವಿಶಿಷ್ಟವಾದ ಕಾರ್ಯಕ್ರಮಗಳನ್ನು, ಯಾಕಂದರೆ ಶರಣ ಸಾಂಸ್ಕೃತಿಕ ಮಹೋತ್ಸವ ಅಂದರೆ ಇವತ್ತು ಈ ನಾಡಿನಲ್ಲಿ ಲಿಂಗೈಕ್ಯ ವಿಜಯ ಮಂಟಪಗಳ ಒಂದು ಶರಣ ಸಾಂಸ್ಕೃತಿಕ ಮಹೋತ್ಸವ ಈ ನಾಡಿನಲ್ಲೇ ಒಂದು ಹೆಸರಾದಂಥದ್ದು, ಪ್ರಚಲಿತನ್ನು ಪಡೆದಂಥದ್ದು. ಯಾಕಂದರೆ ಈ ನಾಡೆ ಇವತ್ತು ಯಾವ ಕಡೆ ನೋಡುತ್ತಂದ್ರೆ ಅದು ಇಳಕಲ್ ಕಡೆ ನೋಡುತ್ತೆ. ಅದು ನಮ್ಮ ನಿಮ್ಮ ಹೆಮ್ಮೆಯ ಗೌರವ ಅನ್ನೋ ಮಾತನ್ನು ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ನಾಡಿನ ಎಲ್ಲ ಭಕ್ತರು, ಕಲಾವಿದರು, ಬಹಳಷ್ಟು ಜನ ಇಲ್ಲಿ ಆಗಮಿಸ್ತಾರೆ. ಇದಕ್ಕೆಲ್ಲ ಕಾರಣೀಭೂತರು ಮಠದ ಸದ್ಭಕ್ತರು, ಮಠದ ಕೀರ್ತಿ ಘನತೆ, ಇಲ್ಲಿ ನಡೆದು ಬಂದಂಥ ಒಂದು ತತ್ವ ಸಿದ್ಧಾಂತ. ಆ ಸಿದ್ಧಾಂತವನ್ನು ನಾವೆಲ್ಲ ಉಳಿಸ್ಕೊಂಡು ಬೆಳೆಸ್ಕೊಂಡು, ಯಾಕಂದರೆ ಈ ಮಹೋತ್ಸವ ನಡೆಯುವಂಥದ್ದು ಇಡೀ ಈ ನಾಡಿಗೆ ಒಂದು ಹೆಮ್ಮೆ. ನಾವೆಲ್ಲ ಯಾವ ರೀತಿ ನಡ್ಕೋಬೇಕು ಅಂದರೆ ಬಂದಂಥ ಭಕ್ತಾದಿಗಳಿಗೆ ನಮ್ಮ ಅತಿಥ್ಯ ಸತ್ಕಾರ ಹೇಗಿರಬೇಕು ಅಂದ್ರೆ ಮೊದಲು ಗೌರವ, ಅವರಿಗೆ ಆದ್ಯತೆ, ಅವರಿಗೆ ಬದ್ಧತೆಯಿಂದ ನಾವು ಮಠದ ಭಕ್ತರಾಗಿ ಆದ್ಯತೆ ಮೂಲಕ ಅವ್ರನ್ನ ಸ್ವಾಗತ ಮಾಡಿ ಈ ಶರಣ ಸಾಂಸ್ಕೃತಿಕ ಮಹೋತ್ಸವ ಮುಗಿಯುವವರೆಗೂ ಇಲ್ಲಿ ಒಂದು ಚ್ಯುತಿ ಕೂಡ ಬರಲ್ಲ ಹಾಗೆ ನಡೆಕೊಡುವಂಥದ್ದು ನಮ್ಮ ಇಳಕಲ್ ನಗರದ ಜನತೆಯದು ಮತ್ತು ಹುಡುಗನ ಮತಕ್ಷೇತ್ರದಲ್ಲಿ ಇರುತ್ತದೆ ಅಂತ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾವೆಲ್ಲರೂ ಮಠದ ಭಕ್ತರಂದ ಮೇಲೆ ನಾವು ಯಾವ ರೀತಿ ನಡ್ಕೋಬೇಕು, ಇಲ್ಲಿ ಈ ಒಂದು ಶರಣ ಸಾಂಸ್ಕೃತಿಕ ಮಹೋತ್ಸವ ಯಶಸ್ವಿ ಆಗಬೇಕಂದ್ರೆ ನಾವೆಲ್ಲ ಭಾಗವಹಿಸಬೇಕು. ಲಕ್ಷಾಂತರ ಜನ ಇಲ್ಲಿ ಆಗಮಿಸ್ತಾರೆ. ಹಲವಾರು ದಿವಸಗಳ ಕಾಲ ಇವತ್ತೇನು ಅಡ್ಡಪಲ್ಲಕ್ಕಿ ಮಹೋತ್ಸವ ಮತ್ತು ರಥೋತ್ಸವ ಇವತ್ತು ನಡೆಯುವಂಥದ್ದು. ಇದರಲ್ಲಿ ಯಾವುದೇ ಒಂದು ಗೊಂದಲ ಇಲ್ಲ. ಇದು ಶಾಂತಿ ನೆಮ್ಮದಿಯಿಂದ ಈ ಕಾರ್ಯಕ್ರಮಗಳು ಯಶಸ್ವಿ ಆಗಬೇಕು ಅನ್ನೋದು ನಮ್ಮೆಲ್ಲರ ಜವಾಬ್ದಾರಿ. ಆ ಜವಾಬ್ದಾರಿಯನ್ನು ನಿಭಾಯಿಸುವಂಥ ಕೆಲಸ ನಾವು ಮಾಡಬೇಕು. ಶ್ರೀಮಠದ ಲಿಂಗೈಕ್ಯ ವಿಜಯ ಮಂಟಪಗಳಾದಿಯಾಗಿ ಡಾಕ್ಟರ್ ಮಹಾಂತ ಶಿವಯೋಗಿಗಳನ್ನ ನಾವೆಲ್ಲ ಭಾಳ ಹತ್ತಿರದಿಂದ ನೋಡೋದಂತ. ಯಾಕಂದರೆ ಭಾಳ ನೇರ ನಿಷ್ಠುರ ಪೂಜ್ಯರು. ಇವತ್ತು ಅದೇ ಒಂದು ನಿಟ್ಟಿನಲ್ಲಿ ಈ ಶ್ರೀಮಠದ ಕೀರ್ತಿ ಘನತೆಯನ್ನು ಹೆಚ್ಚಿಸಿರುವಂಥವರು ನಮ್ಮ ಗುರುಮಾಂತ ಸ್ವಾಮಿಗಳು ಇವತ್ತು ಅನ್ನೋದನ್ನು ನಾವೆಲ್ಲ ನೆನಪಿರಬೇಕು. ಯಾಕಂದರೆ ಆ ಒಂದು ಮಠದ ಒಂದು ಶಕ್ತಿಯನ್ನು, ಕೀರ್ತಿಯನ್ನು ಹೆಚ್ಚಿಸೋದ್ರಲ್ಲಿ ಅವರು ಬಹಳ ಜವಾಬ್ದಾರಿತವಾಗಿ ಇವತ್ತು ಎಲ್ಲರನ್ನೂ ಒಳಗೊಂಡು, ಎಲ್ಲ ಸಮುದಾಯವನ್ನು ಒಳಗೊಂಡು ಎಲ್ಲರಿಗೂ ಕೂಡ ಸಮಾನತೆಯನ್ನು ಕೊಡೋದ್ರ ಜೊತೆಗೆ ಆ ಮಠಕ್ಕೆ ಇವತ್ತು ಯಾವುದೇ ಸದ್ಭಕ್ತರು ಬಂದರೂ ಕೂಡ ಆ ಸದ್ಭಕ್ತರಿಗೆ ಗೌರವಿಸಿ ಇವತ್ತು ಅವರಿಗೆ ಪ್ರಸಾದ ಮಾಡಿಸೋವರೆಗೂ ಬಿಡುವುದಿಲ್ಲ. ಅದು ನಮ್ಮ ಮಠದ ತತ್ವ ಸಿದ್ಧಾಂತ. ಅದನ್ನು ಇವತ್ತು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥ ನಮ್ಮ ಗುರುಮಾಂತ ಸ್ವಾಮಿಗಳಿಗೆ ನಾವೆಲ್ಲ ಅವರ ಜೊತೆಗೆ ನಿಂತು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅನ್ನೋದನ್ನು ನಾವೆಲ್ಲ ಅರ್ಥ ಮಾಡ್ತೀವಿ. ಕಲಾವಿದರು ಬಂದಿರ್ತಾರೆ, ಹಲವಾರು ಭಕ್ತರು ಬಂದಿರ್ತಾರೆ. ಅವರಿಗೆಲ್ಲರಿಗೂ ನಾವು ಯಾವ ರೀತಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥವರಿಗೆ ನಾವು ಯಾವ ರೀತಿ ಗೌರವವನ್ನು ಕೊಡುವಂಥದ್ದನ್ನು ನಾವು ತಿಳ್ಕೋಬೇಕು, ಕಲ್ಕೋಬೇಕು. ಆ ನಿಟ್ಟಿನಲ್ಲಿ ತಾವೆಲ್ಲ ಮಾಡ್ತೀರಿ ಅನ್ನೋದು ಭರವಸೆ ನಂದಾಗಿದೆ. ಇವತ್ತೇನು ವಿಶ್ವನಾಥ್ ಪಾಟೀಲ್ ಮತ್ತು ಶರಣಗೌಡ ನಮ್ಮ ಬೆಳವಣಿಗೆಯವರು, ಮಂಜುನಾಥ್ ಅವರು ಬಹಳ ವಿಶೇಷ ಕಾರ್ಯಕ್ರಮಗಳನ್ನು ನೀಡುತ್ತಾ ಇದ್ದಾರೆ. ಅದಕ್ಕೆ ಈಗಾಗಲೇ ವಿಶ್ವನಾಥ್ ಪಾಟೀಲ್ ಅವರು ಊಟನೂ ಮಾಡಿಸ್ಯಾರ ನಮಗೆಲ್ಲ. ಉದರ ಸಜ್ಜಕ, ಹುಗ್ಗಿ ಎಲ್ಲ ಐತಿ ತಮ್ಮ, ಏನೂ ಚಿಂತೆ ಮಾಡಬಾರ್ದು. ಯಾಕಂದ್ರೆ ಶ್ರೀಮಠದ ಒಂದು ಸಾಂಸ್ಕೃತಿಕ ಮಹೋತ್ಸವ ನಡೀತಂದ್ರೆ ಅದು ಇಳಕಲ್ಲಿಗೆ ಎಲ್ಲರ ಮನೆಯಲ್ಲಿ ಹಬ್ಬ, ಎಲ್ಲರ ಮನೆಯಲ್ಲಿ ಒಂದು ಸಂಭ್ರಮ. ಅದು ಎಲ್ಲಾದರೂ ನಡೀತಂದ್ರೆ ನಮ್ಮ ಇಳಕಲ್ ನಗರದಲ್ಲಿ ಶ್ರೀಮಠದ ಒಂದು ಶರಣ ಸಾಂಸ್ಕೃತಿಕ ಮಹೋತ್ಸವ. ಅದಕ್ಕೆ ಎಲ್ಲ ಇವತ್ತು ವ್ಯವಸ್ಥೆಯನ್ನು ವ್ಯವಸ್ಥಿತವಾಗಿ
ನಮ್ಮ ತರುಣ ಸಂಘದವರು, ಅಕ್ಕನ ಬಳಗದವರು, ನಮ್ಮ ಮಾಂತ ಬಳಗ, ಎಲ್ಲ ಬಳಗದವರು ಸೇರಿಕೊಂಡು ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಮತ್ತೊಮ್ಮೆ ತಮ್ಮಲ್ಲಿ ಕೇಳಿಕೊಂಡು, ವಿಶೇಷವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥ ನಮ್ಮ ತರುಣ ಸಂಘ ಅವರು ಭಾಳಷ್ಟು ಹೇಳಿದರು, ನಮ್ಮ ಹಿಂದೆ ನಾಮದ ಬಲವೊಂದಿದ್ದರೆ ಸಾಕು ಅಂತೇಳಿ. ಯಾವತ್ತೂ ನಾಮದ ಬಲ ಜೊತೆಗೆ ನಾನು ಕೂಡ ಇದ್ದೀನಿ ಅನ್ನೋದನ್ನು ಭರವಸೆಯನ್ನು ನಾನು ಕೊಡ್ತೀನಿ. ಯಾಕಂದರೆ ಶ್ರೀಮಠದ ಒಬ್ಬ ಭಕ್ತನಾಗಿ ನಾನು ನಿಮ್ಮ ಜೊತೆಗಿದ್ದೇನೆ. ಅದು ಡಾಕ್ಟರ್ ಮಾಂತ ಶಿವಯೋಗಿಗಳ ನಾನು ಪರಮ ಭಕ್ತ. ಅದಕ್ಕೆ ನಾನು ಯಾವತ್ತೂ ಶ್ರೀಮಠದ ಜೊತೆಗೆ ಇದ್ದೀನಿ ಅನ್ನೋ ಒಂದು ಮಾತನ್ನು ತಮಗೆಲ್ಲ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಅಂಥೇಳಿ ನಾನು ಬೇರೆ ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕಾಗಿರೋದ್ರಿಂದ ನಾನು ಪೂಜ್ಯರ ಅಪ್ಪಣೆಯನ್ನು, ತಮ್ಮೆಲ್ಲರ ಅಪ್ಪಣೆಯನ್ನು ಪಡೆದು ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ಪರಮ ಪೂಜ್ಯರು ಆಶೀರ್ವಚನವನ್ನು ದಯಪಾಲಿಸಬೇಕು ಅಂತೇಳಿ ಪೂಜ್ಯರಲ್ಲಿ ವಿನಂತಿಯನ್ನು ಮಾಡಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸದಾ ಸ್ಮರಣೀಯರಾದ ಬಸವಾದಿ ಶರಣರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ, ಬಸವ ಸ್ವರೂಪರಾದ ಪರಮ ಪೂಜ್ಯ ದೊಡ್ಡಪೌಳರ ಪಾದಾರವಿಂದಗಳಲ್ಲಿ ಭಕ್ತಿ ಪುರಸರವಾಗಿ ಪಡಮಟ್ಟು ಪರಮದಾಸೋಹಿ ಮಹಾತಪಸ್ವಿ ಚಿತ್ರಿ ವಿಜಯ ಮಹಾಂತ ಶ್ರೀಗಳವರ ಈ ಶರಣ ಸಂಸ್ಕೃತಿ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಈ ಕಾರ್ಯಕ್ರಮವನ್ನು ಅತ್ಯಂತ ಪ್ರೀತಿ ಮತ್ತು ಅಭಿಮಾನ ಉದ್ಘಾಟನೆ ಮಾಡಿದಂಥ ನಮ್ಮ ಜನಪ್ರಿಯ ಶಾಸಕರಾದಂಥ ಹಾಗೂ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಕ್ರಿಯಾಶೀಲ ಅಧ್ಯಕ್ಷರಾದಂಥ ಶ್ರೀಯುತ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರು ಶರಣರಲ್ಲಿ ಭಕ್ತಿಯಿಂದ ಶರಣೆಂದು ಕ್ಷಮ ಮಾಡಿ, ನಮ್ಮ ಎಲ್ಲ ಪೂಜ್ಯ ಸ್ವಾಮೀಜಿಯವರು ಬಸವರಾಜ ದೇವರು ಬಸವಚಿತ್ರ ಸ್ವಾಮೀಜಿಯವರಲ್ಲಿ ಭಕ್ತಿಯಿಂದ ಶರಣೆಂದು, ಮತ್ತು ನಮ್ಮ ನಗರಸಭೆಯ ನೂತನ ಕ್ರಿಯಾಶೀಲ ಅಧ್ಯಕ್ಷರಾದಂಥ ಮಾತುಶ್ರೀ ಸುಧಾರಾಣಿ ತಾಯಿ ಸಂಗಮ್ ಅವರಲ್ಲಿ, ಹಾಗೂ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮದ ಗೌರವಾಧ್ಯಕ್ಷರಾದಂಥ ಶ್ರೀಯುತ ವಿಶ್ವನಾಥ್ ಪಾಟೀಲ್ ಶರಣರಲ್ಲಿ, ಹಾಗೂ ತರುಣ ಸಂಘದ ಅಧ್ಯಕ್ಷರಾದ ಶರಣೇಗೌಡರಲ್ಲಿ, ಕಾರ್ಯದರ್ಶಿಗಳಂಥ ನಮ್ಮ ಪರಶುರಾಮ್ ಮೂಲಿಮನಿ ಶರಣರಲ್ಲಿ, ಮತ್ತು ವೇದಿಕ ನಮ್ಮ ತರುಣ ಸಂಘದ ಎಲ್ಲ ಪದಾಧಿಕಾರಿಗಳಲ್ಲಿ, ನಮ್ಮ ಗುರುಮಹಂತ ಬ್ಯಾಂಕಿನ ಅಧ್ಯಕ್ಷರಾದಂಥ ಶ್ರೀಯುತ ನಮ್ಮ ಮಹಾಂತೇಶ್ ಶೆಟ್ಟಿ ಶರಣರಲ್ಲಿ, ರೋಟರಿ ಕ್ಲಬ್ಬಿನ ಅಧ್ಯಕ್ಷರಾದಂಥ ಶ್ರೀಯುತ ನಮ್ಮ ಆಜೋಳ್ಳಿ ಶರಣರು ಬಾಬು ರಾಜೋಳ್ಳಿ ಶರಣರಲ್ಲಿ, ಮತ್ತು RD ಬಾಬು ಶರಣರಲ್ಲಿ, ಮಹಾಂತೇಶ್ ಹೊಳಿಯವರಲ್ಲಿ, ಮತ್ತು ನಮ್ಮ ಸಂಜು ಬಸೈನವರು ಅವರೆಲ್ಲ ತಂಡದವರಲ್ಲಿ, ಇಲ್ಲಿನ ಎಲ್ಲ ಶರಣರಲ್ಲಿ, ತಾಯಂದರಲ್ಲಿ ಭಕ್ತಿ ಶರಣ ಏನು ಮಾತಾಡೋದೇನಿಲ್ಲ. ಈಗ ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೀತೈತಿ ಮತ್ತು ನೀವೆಲ್ಲರೂ ಭಾಳ ಸಂತೋಷವಾಗಿ ಆನಂದವನ್ನು ಪಡ್ರಿ. ಮತ್ತು ನಮ್ಮ ಡಾಕ್ಟರ್ ವಿಜಯಾನಂದ ಕಾಶಪ್ಪನವ್ರ ಶರಣರು ಎಲ್ಲವನ್ನೂ ಸವಿಸ್ತರವಾಗಿ ಹೇಳಿದ್ದಾರೆ. ಮತ್ತು ನಮ್ಮ ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ಶರಣರು ಕೂಡ ಎಲ್ಲ ಸವಿಸ್ತರವಾಗಿ ಹೇಳಿದ್ದಾರೆ. ನಮ್ಮ ಶಾಸಕರು ಕೂಡ ಬೇರೆ ಕಡೆ ಇನ್ನೊಂದು ಕಡೆ ಹೋಗಬೇಕಾಗೈತಿ. ಅದಕ್ಕೆ ಇವತ್ತಿನಿಂದ ಬುಧವಾರ ಅಂದರೆ 4ನೇ ತಾರೀಕಿನವರೆಗೂ ಈ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತವೆ. ಎಲ್ಲ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸ್ರಿ. ಏನು ಜಾತ್ರೆ ಸಲುವಾಗಿ ನಿಮ್ಮ ಎಲ್ಲೆಲ್ಲಿ ಬೀಗರದಾರೋ, ಎಲ್ಲೆಲ್ಲಿ ನೆಂಟರದಾರೋ ಅವರೆಲ್ಲರನ್ನೂ ಕರೆಸಿ, ಎಲ್ಲರನ್ನೂ ಕರೆಸಿ ಮನೆ ತುಂಬಿ ಕೊಡಬೇಕು, ಊರು ತುಂಬಿ ಕೊಡಬೇಕು. ಹಂಗೆ ತಾವೆಲ್ಲ ಮಾಡಿ ಅಂತ ಹಾರೈಸಿ ವಿಜಯ ಮಹಾಂತನ ಕರುಣೆ ತಮ್ಮ ಮೇಲೆ ಸದಾಕಾಲ ಇರಲಿ. ಕಾರ್ಯಕ್ರಮ ನಿರ್ವಹಿಸುವಂಥ ನಮ್ಮ ಎಲ್ಲ ತರುಣ ಸಂಘದವರು ವಿಜಯ ಮಹಾಂತೇಶನ ಕರುಣೆ ಸದಾಕಾಲ ಇರಲಿ ಅಂತ ಹಾರೈಸಿ ಮಾತು ಮುಗಿಸ್ತೀನಿ. ವಿನಂತಿಯನ್ನು ಮಾಡ್ತೀನಿ. ಉತ್ತರ ಕರ್ನಾಟಕದ ಹಾಸ್ಯವನ್ನು ನಮ್ಮೆಲ್ಲರಿಗೆ ಸಮರ್ಪಿಸ್ತಾ ಇರುವಂತಹ ನಾಡಿನ ಶ್ರೇಷ್ಠ ಕಲಾವಿದರಾಗಿರುವಂತಹ ಸಂಜು ಗೌರವಿಸಿ ಅಭಿನಂದಿಸಿ ಆಶೀರ್ವದಿಸಬೇಕಾಗಿ ನಾನು ಪೂಜ್ಯರಿಗೆ ವಿನಂತಿಯನ್ನು ಮಾಡ್ತೇನೆ.
ವಿಶೇಷವಾಗಿ ಜೋರಾಗಿ ಚಪ್ಪಾಳೆ ಮುಖಾಂತರ ಹೋಗುವ ಕಾರ್ಯಕ್ರಮ ಯಾರ್ದು ಸೌಂಡೇ ಬಂದಿಲ್ಲ. ಹೊಡಿ ಮತ್ತೆ ಸತಿ ಜೋರಾಗಿ ಚಪ್ಪಾಳೆ, ಯಾಕಂದ್ರೆ ಇದು ವಿಶೇಷವಾಗಿ ನೋಡ್ತಾ ಇದ್ರ SP ಈವೆಂಟ್ಸ್ ಮುರ್ಗೋಡ್ ಅರ್ಪಿಸುವಂತಹ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಆದರದ ಸ್ವಾಗತ ಸುಸ್ವಾಗತ ಕೊಡ್ತಾ ಕುಳ್ಳ ಮೊದಲಿಗೆ ಒಂದು ವಿಶೇಷವಾದ ಭಕ್ತಿ ಗೀತೆಗೆ ನಮ್ಮ ಕಾರ್ಯಕ್ರಮನ ನಾವು ಮಾತಾಡ್ವಿ. ಈ ಗೀತೆನ ಹಾಡಲಿಕ್ಕೆ ಬಂತಂದ್ರೆ ಮಾತಾಡಿದ ನಾಯಕರು ವಿಶೇಷವಾಗಿ ಭೂಮಿಗತರ ಬೋಧಕರ ತಾಯಿ ಪ್ರೀತಿ ಮಮಕರ ಸ್ನೇಹವನ್ನು ಗುಣಕರ ಸಮಸ್ತ ಇಲ್ಕಲಿನ ಜನತೆಗೆ ಈ ನಿಮ್ಮ ಕಾಮಿಡಿ ಕಿಲಾಡಿಗಳು ಸಂಜೆ ಬಸ್ಸೆ ಮಾಡುವ ನಮಸ್ಕಾರ 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 ಅಂತ ಹೇಳ್ತಾ ಸತತ 2ನೇ ಬಾರಿಗೆ ಶ್ರೀ ವಿಜಯ ಮಾಂತೇಶ್ವರ ಜಾತ್ರೆ ಪ್ರಯುಕ್ತ ನಮ್ಮನ್ನು ಕರೆಸಿ ತಮ್ಮನ್ನೆಲ್ಲ ನೋಡುವಂತ ಸೌಭಾಗ್ಯನ ಕಲ್ಪಿಸಿಕೊಟ್ಟಿರ್ತಕ್ಕಂಥ ಕಮಿಟಿಗೆ ಎಲ್ಲ ಪದಾಧಿಕಾರಿಗಳಿಗೂ ತುಂಬ ಹೃದಯದ ಧನ್ಯವಾದಗಳು ಸಲ್ಲಿಸ್ತಾ ಈ ಒಂದು SP ಇವೆಂಟ್ಸ್ ಮುರುಗೋಡು ಕಲಾತಂಡವನ್ನು ಇಲ್ಲಿ ತಮಗೆಲ್ಲ ಮನೋರಂಜನೆ ನೀಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು ಸಲ್ಲಿಸ್ತಾ ಇದೀಗ ಒಂದು ಯಾವುದೇ ಒಂದು ಕಾರ್ಯಕ್ರಮದ ಚಾಲನೆ ನೀಡಬೇಕಂದ್ರೆ ಒಂದು ಭಕ್ತಿಗೀತೆಯ ಮುಖಾಂತರ ಚಾಲನೆ ನೀಡಬೇಕಂತ ಹೇಳ್ತಾ ಒಂದು ವಿಶೇಷವಾದ ಭಕ್ತಿಗೀತೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾ ಇದ್ದೀವಿ. ತಮ್ಮೆಲ್ಲರ ಪ್ರೀತಿಯ ಜೋರಾದ ಚಪ್ಪಾಳೆಯೊಂದಿಗೆ ಕಲಾವಿದರಿಗೆ ಪ್ರೋತ್ಸಾಹಿಸಬೇಕು ಅಂತ ಹೇಳ್ತಾ ನೀವು ಕಲಿಸ್ಕೊಟ್ರ ಮಾಡಿಸಿದ್ರ ಚಲೋ ಆಗತ್ರಿ. ಅಲ್ಲ ನಾ ಡೈಲಾಗ್ ಹೇಳ್ಕೊಟ್ರ ನೀ ಹುಡುಗಿ ಮುಂದೆ ಡೈಲಾಗ್ ಹೇಳಿ ಮದ್ವೆ ಆಗವ. ಹಾಗೆ ಬಿಡ್ತೀನಿ. ಬಾರಿಪ್ಪ ಬಾರಿ ಅಂದಂಗ ಈಗ ನಾ ನಿನಗ 3 ಪ್ರಶ್ನೆ ಕೇಳ್ತೀನಿ. ಕೇಳ್ರಿ. ಅದರಿ ಓ ಮಕಂದರ್ ಕಾ ಸಿಕಂದರ್. ನೋಡ್ರಿ ಅದ ನೋಡ್ರಿ ಅದರಿ ಬಾಯಿ ಐತೆ ಏನೈತಿ ಇಲ್ಲಿ ಮಂದೆ ನೋಡಿ ಮಂದಿ ಒಬ್ಬೊಬ್ಬರ ಒಂದೊಂದು ಕೊಟ್ರ ಅಂದ್ರೆ ಆ ಕಾಡೋ ಬಿ ಕಾಡೋ ಬೇಕಂದ್ರೆ ಮತ್ತೆ ಅವ್ರು ನೋಡಿ ಏನೈತ್ರಿ ಎರಡು ಕಾಲ ಗುಡ್ಡುದಿನ ಆಗ್ರಿ. ಲೇ ಏನ್ ಹೇಳಕತ್ತಿಲ್ಲ ನೀ ಹೇಳುದಕ್ಕ ಏನ್ ಪಿಕ್ಚರ್ಕ ಅರ್ಥನೇ ಇಲ್ಲಲ್ಲ. ಅದ್ರಿ ಅದ ಹಳೇದ್ರಿ. ಹಳೇದ ಓ ಎಡಕಲ ಗುಡ್ಡದ ಮೇಲೆ ಅದ ನೋಡ್ರಿ ಅದರಿ ಪಕ್ಕ ಒದಸ್ತೀವಿ. ಇಲ್ಲಿ ಯಾರ ಕಡೆ
ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ